ಕರಿ ಅವ್ರನ್ನ ಕರಿ. ರವಿ ಎಲ್ಲ ತಗೊಂಡ್ ಬಾಪ. ನೋಡಯ್ಯ, ನೀನು ಬಾದಾಮಿ ಹಾಲು, ಬೋರ್ಮಿಟಾ, ಹಾರ್ಲಿಕ್ಸ್ ಕರಿ ಇಲ್ಲಪ್ಪ. ನಿನಗೆ ಶುದ್ಧವಾದ ಶುಂಠಿ ಕಷಾಯ ಕೊಡ್ತೀನಿ. ಅಲ್ವೋ ಲಚ್ಚು, ಇನ್ನೂ ಶುಂಠಿ ಕಷಾಯದಲ್ಲೇ ಇದೆಯಲ್ಲ, ಈ ಜನ್ಮದಲ್ಲಿ ನೀನ್ ಬದಲಾಗಲ್ವ? ಏನಯ್ಯ ಇದು ಹೂವು, ಹಣ್ಣು, ತಾಂಬೂಲ ಇವೆಲ್ಲ ಯಾಕೆ? ನಾನು ಸುತ್ತಿ ಬಳಸಿ ಮಾತಾಡಕ್ ಬರ್ಲಿಲ್ಲ. ಈಗ ನಿನಗಿರೋಳು ಒಬ್ಬಳೆ ಮಗಳು. ಹೌದು. ಹಾಗೆ ನನಗಿರೋನು ಒಬ್ಬನೇ ಮಗ. ಈಗ ನಿಂದೇನಿದೆಯೋ ಅದೆಲ್ಲ ನಂದನ್ಕೋ, ಈಗ ನಂದೇನಿದೆಯೋ ಅದೆಲ್ಲ ನಿಂದನ್ಕೋ. ಅದ ಹೆಂಗಾಗತ್ತಯ್ಯ? ಸಿಂಪಲ್. ಈಗ ಇರೋ ಆಸ್ತಿ ಎಲ್ಲ ನನ್ನ ಮಗಂದ ಆದ್ಮೇಲೆ, ನಾಳೆ ಮದ್ವೆ ಆದ್ಮೇಲೆ ಎಲ್ಲ ನಿನ್ನ ಮಗಳದೇ ಆಗಲ್ವಾ? ಮದುವೆನಾ? ಹೌದಲ್ಲಚ್ಚು, ನನ್ನ ಮಗ ನಿನ್ನ ಮಗಳನ್ನ ಇಷ್ಟಪಟ್ಟಿದ್ದಾನೆ. ಅವನು ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಮಾಡದೆ ತಾನೆ ಅವ್ರು ಸಂತೋಷವಾಗಿರೋದು. ಅವ್ರ ಸಂತೋಷನೇ ನಮ್ ಸಂತೋಷ ಅಲ್ವೇನೆ? ಅಂದ್ಮೇಲೆ ನಿನ್ನ ಮಗಳಿಗೆ ವಧು ದಕ್ಷಿಣೆ ಆದ್ರೂ ಕೊಟ್ಟು ನನ್ನ ಮನೆ ಸೊಸೆ ಮಾಡ್ಕೋತೀನೋ? ನನ್ನ ಮಗಳು ಇವನು ಮನೆಗೆ ಸೊಸೆಯಾಗಿ ಹೋದ್ರೆ ಸುಖವಾಗಿರ್ತಾಳೆ. ನಾನೇ ಭಾಗ್ಯವಂತ. ಲಚ್ಚು, ಯಾಕೋ ಸುಮ್ಮನೆ ಆಗ್ಬಿಟ್ಟೆ? ಯಾಕೆ ನನ್ನ ಸಂಬಂಧ ಬೆಳೆಸೋಕೆ ಇಷ್ಟ ಅಲ್ವಾ ನಿನ್ಗೆ? ಹಂಗಲ್ಲಯ್ಯ, ನೀನ್ ಯಾವಾಗ ಕೇಳ್ತೀಯೋ ಅವಾಗ ನನ್ನ ಮಗಳನ್ನ ಧಾರೆ ಯಾರು ಕೊಟ್ಬಿಡ್ತೀನಿ. ಇದು ಕಣು ನಮ್ ಸ್ನೇಹ ಅಂದ್ರೆ. ಇದು ಈಗ್ಲಾದ್ರೂ ನಿನ್ ಕಷಾಯ ಕುಡಿತೀಯೋ? ಧಾರಾಳವಾಗಿ ತಡಿ, ಮಾಡ್ಕೊಂಡ್ ಬರ್ತೀನಿ ತಡಿ. ಇಲ್ಲಿ ಪಾಲಿಟಿಕ್ಸ್ ನಲ್ಲಿ ಇರೋರ್ನೆಲ್ಲ ಮೀರಿಸ್ಬಿಟ್ರಿ, ಸಖತ್ತಾಗೆ ಬಲೆ ಬೀಸಿದ್ದೀರಾ. ನಾನಂತೂ ಬಲೆ ಬೀಸಿದ್ದೀನಿ, ಆದ್ರೆ ಮುಂದಿಂದೆಲ್ಲ ನಿಮ್ ಕೈಲಿದೆ. ನೀವು ಮನ್ಸು ಮಾಡಿದ್ರೆ ಚಿಟ್ಕೆ ಹೊಡಿಯೋದ್ರೊಳಗೆ ಎಲ್ಲ ಮುಗಿಸ್ಬೋದು. ಆಗುತ್ತೆ ಅನ್ನೋ ಮಾತ್ ಯಾಕೆ ಹೋಗ್ರಾಜ್? ಆಗೋಯ್ತನ್ಕೋ ಅಲ್ವಾ ಕಪಾಲಿ? ನಿನ್ಗೇನ್ ತಲೆ ಕೆಟ್ಟಿದೀಯಾ ಪಾಟೀಲ? ಅದೇನ್ ಖಾಲಿ ಮೈದಾನನ 3 ವಿಕೆಟ್ ನೆಟ್ಬಿಟ್ಟು ಕ್ರಿಕೆಟ್ ಆಡಕ್ಕೆ? ಅಲ್ಲಯ್ಯ, 10 ವರ್ಷದಿಂದ ಅಲ್ಲೇ ನೆಲೆಸಿ ಜನನ, ಅದ್ ಯಾಕೆ ಖಾಲಿ ಮಾಡ್ಸಕ್ ಆಗುತ್ತೆ ದಾದಾ? 10 ವರ್ಷದಿಂದ ಆಗ್ದಿರೋ ಕೆಲಸ 10 ನಿಮಿಷದಲ್ಲಿ ಕೆಲಸ ಮಾಡ್ತಾನೆ ಈ ಕಪಾಲಿ. ರಾತ್ರಿ ಮಲ್ಗೋವಾಗ ಎಲ್ರು ಮಂಚದ ಮೇಲೆ ಮಲಗಿರ್ತಾರೆ, ಬೆಳಗಾಗುವಷ್ಟರಲ್ಲಿ ಸುಟ್ಟು ಬೂದಿ ಆಗಿರ್ತಾರೆ. ಅಂದ್ರೆ ಆ ಸ್ಲಮ್ಮಿ ಬೆಂಕಿ ಇಟ್ಬಿಡ್ತೀಯಾ? ಬೇಡ ಕಪಾಲಿ, ಈಗ ಬೇಡ. ಇದು ಎಲೆಕ್ಷನ್ ಟೈಮು. ಆ ಏರಿಯಾ ನಮ್ ವೋಟ್ ಬ್ಯಾಂಕ್ ಬೇರೆ. ಹಾಗೆ ಮಾಡ್ಬೇಡಪ್ಪ, ಮಾಡ್ಬೇಡ. ಗಲಾಟೆ ನಡೆದ್ರೇನೆ ಜನ ತಲೆ ಕೆಟ್ಟು ಕನ್ಫ್ಯೂಸ್ ಆಗಿ ನಿನಗೆ ವೋಟ್ ಮಾಡೋದು. ನಾವೇ ಕಷ್ಟ ಕೊಡೋದು, ನಾವೇ ಸಹಾಯ ಮಾಡೋದು. ಇದನ್ನೇ ತಾನೇ ರಾಜಕಾರಣಿಗಳು ಆಡ್ತಾ ಇರೋ ಜೂಟಾಟ. ನೀನು ಹಿಂದೂಗಳದ್ದು ಮನೆಗೆ ಬೆಂಕಿ ಹಚ್ಚು, ನೀನು ನಮ್ದು ಮುಸ್ಲಿಮ್ದಿಲ್ಲ ಅವ್ರಿಗೆ ಹಚ್ಚು. ಹುಷಾರ್. ಹಿಂದೂ ಮುಸ್ಲಿಂಗೆ ಗಲಾಟೆ ನಡೀತಾ ಇದೆ, ಒಬ್ರಿಗೊಬ್ರಿಗೆ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ನನಗೇನು ಗೊತ್ತಾಗ್ತಾ ಇಲ್ಲ. ಬೇಗ ಹೋಗಿ ಬರೀ ನೀನು ಫೋನ್ ಮಾಡು, ಹೋಗು. ಹಲೋ ಹಲೋ ಹಲೋ, ನಾನು ಲಕ್ಷ್ಮೀನಗರದಿಂದ ಮಾತಾಡ್ತಾ ಇದ್ದೀನಿ. ನೀವು ಬೇಗ ಬನ್ನಿ. ಲಕ್ಷ್ಮೀನಗರ ಸ್ಲಮ್ ತಾನೆ? ಗೊತ್ತು ಬಿಡ್ರಿ. 50 ಸಲ ಫೋನ್ ಬಂದಿದೆ ಬೆಂಕಿ ಹತ್ಕೊಂಡಿದೆ ಅಂತ. ಇಡ್ರಿ. ಮತ್ತೆ ನೀವು ಬರೋದು ಯಾವಾಗ? ಮೇಲಿಂದ ಯಾವಾಗ ಆರ್ಡರ್ ಬರುತ್ತೋ ಆವಾಗ. ಇಲ್ಲಿ ಎಲ್ಲ ಸುಟ್ಟು ಬೂದಿ ಆಗ್ತಿದೆ, ದಯವಿಟ್ಟು ಬೇಗ ಬನ್ನಿ ಪ್ಲೀಸ್. ಬಾ 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 ಕವಿತಾ, ಬಾ ಬಾ. ನನ್ ಚಿನ್ನ ನನ್ನ ಲಕ್ಷ್ಮೀನಗರದಲ್ಲಿ ದಂಗೆ ಶುರು ಆಗಿದೆ. ಹೆಡ್ ಕ್ವಾರ್ಟರ್ ಇಂದ ಮೆಸೇಜ್ ಬಂದಿದೆ, ನಾವೀಗ್ಲೇ ಹೊರಡ್ಬೇಕಂತೆ. ನಿನ್ನ ಹೆಡ್ ಕ್ವಾರ್ಟರ್ಸ್ ಮೆಸೇಜ್ ಗೋಲಿ ಹೊಡೆಯಲ್ಲ ನೋಡು. ಮೊದಲು ನನ್ನ ಮೆಸೇಜ್ ಕೇಳು.
ಆ ಲಕ್ಷ್ಮೀನಗರ ಸಂಪೂರ್ಣ ಸುಟ್ಟೋಗ್ಲಿ ಬಿಡು. ಮೊದಲು ಆ ವೈರ್ಲೆಸ್ ಮಿಷಿನ್ ಆಫ್ ಮಾಡು. ಯಾರಾದ್ರೂ ಕೇಳಿದ್ರೆ ವೈರ್ಲೆಸ್ ಮಿಷಿನ್ ಕೆಟ್ಟೋಗಿದೆ ಅಂತ ಹೇಳು. ಏನಪ್ಪ? ಓ ಹೋಗಪ್ಪ. ಅನ್ಯಾಯ ವಿಜಯ್. ಯಾರ್ಯಾರನ್ನ ಹೊಡೆದ್ರು, ಯಾರ್ಯಾರನ್ನ ಸುಟ್ರು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನೋಡು, ಯಾರ ತಾಯಿನೋ ಯಾರ ಹೆಂಡತಿನೋ ಯಾರ್ಯಾರು ಎಲ್ಲೆಲ್ಲ ಅಳುತ್ತಿದ್ದಾರೋ. ಕೆಲವರು ಅಳಕ್ಕೂ ಇಲ್ಲದ ಹಾಗೆ ಮನೆಯವರೆಲ್ಲ ಸತ್ತೋಗಿದ್ದಾರೆ. ಬದುಕುಳಿದ ಮಕ್ಕಳೆಲ್ಲ ಅನಾಥರಾಗ್ಬಿಟ್ರು. ಹಸಿನಿಂದ ಹಾಗೆ ನಿದ್ದೆ ಮಾಡ್ತಿರೋ ಹಾಗಿದೆ ಆ ಮಕ್ಕಳನ್ನ ನೋಡಿದ್ರೆ. ಆದ್ರೆ ಅಲ್ಲಿ ಅವರು ಈ ಸ್ಮಶಾನದ ಬೆಳಕಲ್ಲಿ ತಮ್ಮ ಸಂತೋಷನ ಹಂಚ್ಕೋತಾ ಇರ್ಬೇಕಲ್ಲ. ನಾಳೆ ಸರ್ಕಾರ ಇದಕ್ಕೆಲ್ಲ ಬೆಲೆ ಕಟ್ಟುತ್ತೆ. ಅರ್ಧ ಸುಟ್ರೆ 50,000, ಪೂರ್ತಿ ಸುಟ್ರೆ 1,00,000, ಕೈ ತುಂಡಾದ್ರೆ 15,000, ಮನೆ ಸುಟ್ಟೋದ್ರೆ 60,000. ಅರೆ, ನೀನ್ ಯಾಕೆ ಇವತ್ತು ನಗ್ತಾನೆ ಇಲ್ಲ? ನಗು, ಜೋರಾಗಿ ನಗು. ಅದೇ ಒಂದು ಅಭ್ಯಾಸ ಅಲ್ವಾ ನಿನ್ಗೆ? ಈ ಆಟ ಇಲ್ಲಿಗೆ ಮುಗಿಲಿಲ್ಲ ವಿಜಯ್. ಇವತ್ತಿಲ್ಲಿ, ನಾಳೆ ಇನ್ನೆಲ್ಲೋ. ನೀನ್ ನಗು. ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆ ನೋಡು, ಈ ಜನ ಎಲ್ಲ ಸತ್ತ ಹೆಣ್ಗಳ ತರ ಮಲಗಿದ್ದಾರೆ ಅಂತ. ಇವತ್ತು ನಿಜವಾಗ್ಲೂ ಮಲಗಿದ್ದಾರೆ. ಈಗ ಇವ್ರನ್ನ ನೀನಲ್ಲ ಭಗವಂತನೇ ಬದಿಯಪ್ಸಿದ್ರು ಆಗಲ್ಲ. ನೀನ್ ನಗು. ನೋಡು, ಈ ಸಮಾಜನ ನೋಡು, ಅಲ್ಲಿರೋ ನಮ್ಮನ್ನೆಲ್ಲ ನೋಡಿ ಕಾಮೆಂಟ್ ಮಾಡಿ ನಗೋದ್ರಿಂದ ನಿನಗೊಂಥರ ಖುಷಿ ಸಿಗುತ್ತಲ್ವಾ? ಈ ಸಮಾಜಕ್ಕೋಸ್ಕರ, ಈ ಬಡ ಜನರಿಗೋಸ್ಕರ ಹೋರಾಟ ಮಾಡಿದ್ರೆ ಅದರಲ್ಲೂ ತೃಪ್ತಿ ಸಿಗುತ್ತೆ. ಅದೇ ಶಾಶ್ವತವಾದದ್ದು. ಅದನ್ನೇ ಮದಕರಿ ನಾಯಕ, ಕಿತ್ತೂರು ರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧಿ ಮಾಡಿದ್ದು. ಅದಕ್ಕೆ ಅವ್ರು ಎಲ್ಲರ ಮನಸ್ಸಲ್ಲೂ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. ನಿನ್ ಕೈಲಾಗಲ್ಲ ವಿಜಯ್, ನಿನ್ ಕೈಲಾಗ್ದವ್ನು. ನಿನಗೆ ನಗೋದ್ ಮಾತ್ರ ಗೊತ್ತು. ನಗು, ನಗು ವಿಜಯ್, ನಗು. ನಿನ್ನ ಕಣ್ಣಲ್ಲಿ ಕ್ರಾಂತಿ ಜ್ವಾಲೆ ಕಾಣ್ಬೇಕು ಅಂತಿದ್ನಲ್ಲ, ಅದಕ್ಕೆ ನಗು. ನಿನ್ನ ಮಾತಲ್ಲಿ ಜನಗಳನ್ನ ಎಬ್ಸೋ ಶಕ್ತಿ ಇದೆ ಅಂದ್ಕೊಂಡೆಲ್ಲ ಮೂರ್ಖತನಕ್ಕೆ ನಗು. ನಗು ವಿಜಯ್, ನಗು, 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 ನಗು. ಹೇಗಿದ್ದೀರಾ ಅಂತ ಕೇಳ್ತೀರಾ? ಎಡಗೈ ಇಲ್ಲ ಅಂದ್ರೆ ಬಲಗೈಲಿ ಅಡ್ಜಸ್ಟ್ ಮಾಡ್ಕೋಬಹುದು, ಬಲಗೈ ಇಲ್ಲ ಅಂದ್ರೆ ಎಡಗೈಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನನಗೆ ಎರಡು ಕೈಗಳು ಇಲ್ಲದೆ ಬಹಳ ಶೋಕದಲ್ಲಿದ್ದೀನಿ. ಮುಂದೆ ಏನ್ ಮಾಡ್ತೀರಾ? ಬಾ ಇದೆಯಲ್ಲ, ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ತಿಂತೀರಾ? ಏನು ತಗೊಳ್ತೀರಾ? ನಿಮ್ ಕೈಲಿ ನನಗ್ ಕೆಲ್ಸ ಮಾಡ್ಸೋದಕ್ಕೆ ಇಷ್ಟ ಇಲ್ಲ. ನನಗೇನು ಬೇಡ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ನನಗಿರೋ ಆಸೆಗೆ ನನ್ನ ಕೈಯಾರೆ ನಿಮಗೆ ಕೈ. ಸಪ್ಲೈಯರ್, ಬೇಡ ಅನ್ನೋರ್ಗೆ ಯಾಕ ಬಲವಂತ ಮಾಡ್ತೀಯಾ? ಹೋಗಿ ಅಣ್ಣಂಗೆ 2 ವಡೆ ತಗೊಂಬ ಹೋಗು. ಹೋಗ. ಮನುಷ್ಯ ಅಂತಂದ ಮೇಲೆ ಎಲ್ಲಾ ಪಾರ್ಟ್ಸು ಪರ್ಫೆಕ್ಟ್ ಆಗಿರ್ಬೇಕು. ಯಾವುದೇ ಒಂದು ಮಿಸ್ ಆದ್ರೂ ಲೈಫ್ ಟುಸ್ ಆಗ್ಬಿಡುತ್ತೆ. ಅಲ್ಲಿ ತಂದಿಟ್ಬಿಟ್ರೆ ಆನೆ ತರ ಸೊಂಡ್ಲ ಇದೆ, ಇಲ್ಲಿ ತಂದಿಡೋ.
ಏ ಈ ತರ ಎಂಜಲ್ ಮಾಡ್ತಾ ಅಂತಿರ್ತೀಯಲ್ಲೋ ನನ್ನ ಆರೋಗ್ಯ ಯಾಕೋ ಹಾಳು ಮಾಡ್ತೀಯಾ? ಹೋಗಲೇ ಹೋಗು. ನೋಡು, ಸರ್ಕಾರದವ್ರು ನಿಮ್ಮಂತವ್ರಿಗೆ ತಿಂಗಳಿಗೆ ಅಷ್ಟೋ ಕೊಡ್ತಾ ಇದಾರೆ. ಒಂದು ಲೆಟರ್ ಕೊಡ್ತೀನಿ, ತಗೊಂಡ ಕುಮಾರಣ್ಣ ಕೊಡು, ಬೇಗ ಸ್ಯಾಂಕ್ಷನ್ ಮಾಡ್ತಾರೆ. ನನ್ನ ಹೆಸರು ಹೇಳು, ಬದುಕ ಹೋಗು. ಹೋಟೆಲ್ನ್ಯಾಗ ಗಬ್ಬೆ ಬಸ್ತೀರಾ? ಸ್ಟಾಪ್ ಇಟ್. ವಾಟ್ ರಬಿಶ್ ಆರ್ ಯು ಸ್ಪೀಕಿಂಗ್? ಆಗ್ಲಿಂದ ನೋಡ್ತಾ ಇದ್ದೀನಿ, ಎರಡ್ ಕೈ ಇಲ್ದೆ ಹೋದ್ರು ಸ್ವಾಭಿಮಾನದಿಂದ ಬದುಕಿರೋ ಇವ್ರನ್ನ ಇಷ್ಟೊಂದು ಗೇಲಿ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ಲುಕ್, ನೀವ್ ಯಾವ ಲೆಟರ್ ಕೊಡ್ಬೇಕಾಗಿಲ್ಲ ನೋಡಿ. ಇನ್ಮೇಲಿಂದ ನೀವ್ ಈ ಕೆಲ್ಸ ಮಾಡ್ಕೊಡ್ದು. ಕೆಲ್ಸ ಮಾಡ್ಬೇಡ ಅಂದ್ರೆ ನಾನ್ ಹೆಂಗ್ ಬದುಕ್ಲಿ? ಭಿಕ್ಷೆ ಬೇಡಿ ಬದುಕಣ ಅಂದ್ರೆ ಎರಡು ಕೈ ಬೇರೆ ಇಲ್ವಲ್ಲ. ಚೇಚೆ, ನೀವ್ಯಾಕ್ ಭಿಕ್ಷೆ ಬೇಡ್ಬೇಕು? ನೋಡಿ, ಇನ್ಮೇಲೆ ನಾನ್ ನಿಮ್ಮನ್ನ ನೋಡ್ಕೋತೀನಿ, ನಾನ್ ನಿಮ್ ಸೇವೆ ಮಾಡ್ತೀನಿ. ಬನ್ನಿ ಹೋಗೋಣ, ಬನ್ನಿ. ಅನ್ಕೊಂಡಿದ್ದು ಒಂದು ಆಗಿದ್ದೆ ಇನ್ನೊಂದು, ನಾನೇನು ಮಾಡಲು ವೈಕುಂಠವಾಸ, ನೀ ಬಾಳ ಮೋಸ. ಲಕ್ಷ್ಮೀನಗರ ಸ್ಲಮ್ ಸುಟ್ಟು ಬೂದಿಯಾದ ಸಂದರ್ಭದಲ್ಲಿ ಹಿಂದೂಗಳು ಸುಟ್ರು ಅಂತ ಮುಸ್ಲಿಮ್ಸ್ ಸುಟ್ರು ಅಂತ ಹಿಂದೂಗಳು ಒಬ್ಬರಿಗೊಬ್ಬರು ಹೊಡೆದಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ಕಪಾಲಿ ನಾವು ನಿಮಗೆ ಡೀಲ್ ಕೊಡೋದು. ಹಾಗೆ ನನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ ಸ್ವಾಮಿ. ಇನ್ಸ್ಪೆಕ್ಟರ್, ನೀವು ನಮ್ಮ ಮೇಲೆ ಇಟ್ಟಿರೋ ನಿಷ್ಠೆನ ನಾವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಸೋದ್ರ ಮೇಲೆ ಈ ಕಪಾಲಿ ನಂಬ್ಕೊಂಡವರಿಗೆ ದೇವರು, ಎದುರಾಕೊಂಡವರಿಗೆ ದೆವ್ವ. ಇದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಬಿಡಪ್ಪ. ಆ ಮಕ್ಕಳು ನನ್ ಕಣ್ಮುಂದು ಓಡಾಡ್ಕೊಂಡಿದ್ದಾರೆ ಕಣೋ, ಅವ್ರಿಗೊಳಾಟ ನೋಡಕ್ಕಾಗಲ್ಲಪ್ಪ, ನೋಡಕ್ಕಾಗಲ್ಲ. ತಗೋ, ಇದೆಲ್ಲ ತಗೊಳ್ಳೋ. ಯಾರು ಹಿಂದೂ ಯಾರು ಮುಸ್ಲಿಮು, ಅದ್ಯಾವ ರಾಕ್ಷಸ ಇವ್ರನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಬಿಟ್ನು. ಅಣ್ಣ ತಮ್ಮದ್ರ ತರ ಬದುಕ್ತಾ ಇದ್ವಲ್ಲೋ, ಸತ್ತಾಗ ನಾವೇ ಇದನ್ನೆಲ್ಲ ಹೊತ್ಕೊಂಡು ಹೋಗ್ತೀವ? ನಿನ್ನ ಮೇಲೆ ಹಣೆ ಕಣೋ. ಹೇಳು 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 ಹೇಳು. ನಿನ್ನ ಚಿಪ್ಪಣ ನಂಬರ್ 1 ಟಾಪ್ 1 ಚಿಪ್ಪಣ ಅಂತೆಲ್ಲ ರೇಗಿಸ್ತಿದ್ದಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದಾನಿನೇ ಚಿಪ್ಪಣ ಅಂತಾರೆ. ಯಾಕಂದ್ರೆ ಅವ್ನು ತನ್ನ ಸ್ವಾರ್ಥಕ್ಕೋಸ್ಕರ ಏನು ಖರ್ಚು ಮಾಡದೆ ಎಲ್ಲ ಉಳಿಸಿ ಬೇರೆಯವ್ರಿಗೆಲ್ಲ ದಾನ ಮಾಡ್ಬಿಡ್ತಾನೆ. ಅಂತ ದೊಡ್ಡ ದಾನಿ ಆಗ್ಬಿಟ್ಟಿಲ್ಲಪ್ಪ. ನಾನು ಹುಟ್ಟಿದಾಗಿಂದ ನಮ್ಮಪ್ಪ ನೋಡಿಲ್ಲ. ಆ ಕೊರತೆ ನೀನ್ ಇವತ್ತು ನೀಗಿಸ್ಬಿಟ್ಟಿಯಪ್ಪ, ನೀನ್ ಇವತ್ತು ನೀಗಿಸ್ಬಿಟ್ಟು. ಹಂಗೆಲ್ಲ ಯಾಕೆ ಮಾತಾಡ್ತೀಯೋ? ನೀನು ನನ್ನ ಮಗ ಅಲ್ಲ ಕಣೋ. ನೀನಂತೆ ನನಗಿದ್ ಯಾರು ತಮಾಷೆ ಮಾಡ್ತಾರೋ? ನೀನು ನಂಗೆ ಭಾಷೆ ಕೊಡು. ನಾನ್ ಸತ್ ಮೇಲೆ ನನ್ ಚಿತೆಗೆ ನೀನೇ ಬೆಂಕಿ ಇಡ್ಬೇಕು. ಎಷ್ಟು ವರ್ಷಗಳಿಂದ ಇಲ್ದೇ ಇದ್ದ ಹಿಂದೂ ಮುಸ್ಲಿಂ ಭೇದ ಇವತ್ತೆಲ್ಲಿಂದ ಬಂತು? ಯೋಚನೆ ಮಾಡಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹಿಂದೂ ನೀನು ಮುಸ್ಲಿಮು ಅಂತ ಹೊಡೆದಾಡಿ ಸಾಯ್ಲಿ ಅಂತ ಆ ರಾಜಕಾರಣಿಗಳು ಕಳ್ಸಿದ ಪುಡಾರಿಗಳ ಮಾತಿಗೆ ಯಾಕೆ ಇಷ್ಟೊಂದು ಬೆಲೆ ಕೊಡ್ತೀರಾ? ಈ ಕಾಲೋನಿಗೆ ಬೆಂಕಿ ಹಚ್ಚಿದ್ದು ಹಿಂದೂನು ಅಲ್ಲ ಮುಸ್ಲಿಂ ಅಲ್ಲ. ನಿಜ ಗೊತ್ತಿಲ್ಲದೆ ಬಾಯಿ ಬಂದದ್ದು ಮಗಳು ಬಾಯ್ಲಿ ಬಾಯ್ಲಿ ಹೇಳು. ಈ ಮಕ್ಕಳನ್ನ, ಈ ಮಗುವಿನ ತಾಯಿನ ಯಾರು ಕೊಂದದ್ದು ಅಂತ ಹೇಳೋ ಮಕ್ಕಳ. ಈಗಲಾದ್ರೂ ಗೊತ್ತಾಯ್ತಾ? ಸರಿಯಾಗಿ ಹೆಸರು ಹೇಳಕ್ ಬರ್ದಿರೋ ಮಕ್ಕಳಿಗೆ ಧರ್ಮದ ಬಗ್ಗೆ ಏನೋ ಗೊತ್ತಾಗತ್ತೆ? ಪ್ರೀತಿ ಮಾಡೋ ಮಕ್ಕಳ ಮನಸ್ಸಲ್ಲಿ ದ್ವೇಷದ ಬೀಜ ಬಿತ್ತಿರೋದೇ ನೀವು. ಸತ್ಯ ಏನೋ ಅಂತ ನಾನು ಹೇಳ್ತೀನಿ ಬಾ, ಸತ್ಯ ಏನೋ ಅಂತ ಹೇಳ್ತೀನಿ ಬಾ. ಯಾರೋ ಇದು? ಯಾರಿದು? ಪಾರ್ವತಕ್ಕ. ಇವನ್ ಯಾರು? ರಹೀಂ ಬಾಯ್. ನಿನ್ನ ಮಕ್ಕಳು ಸಾಕಿದ್ಯಾರು? ಪಾರ್ವತಕ್ಕನೇ. ಇವ್ರು ಯಾಕೆ ನಿನ್ ಮಕ್ಕಳು ಸಾಯಿಸಿಲ್ಲ? ಅರ್ಥ ಆಗಿಲ್ಲ? ಬಾ, ನಿನ್ಗೆ ಅರ್ಥ ಮಾಡ್ತೀನಿ ಬಾ. ಬಾ, ನಿನ್ಗೆ ಅರ್ಥ ಮಾಡ್ತೀನಿ ಬಾ. ಇಡು ಕೈ ಇಲ್ಲಿ ನೋಡೋ, ಇದು ಮುಸ್ಲಿಂ ಕೈ, ಮುಸ್ಲಿಂ ಕೈ ನೋಡೋ. ಇದು ಮುಸ್ಲಿಂ ರಕ್ತ ಇದು ನೋಡೋ. ಇದು ಹಿಂದೂ ಕೈ ಇದು ನೋಡೋ.
ಇದು ಇದು ಹಿಂದೂ ರಕ್ತ ಇದು ನೋಡು, ಇದು ಹಿಂದೂ ರಕ್ತ, ಇದು ಮುಸ್ಲಿಂ ರಕ್ತ. ನೋಡು ನೋಡು ಈ ರಕ್ತ ನೋಡು, ಇದ್ರಲ್ಲಿ ಹಿಂದೂ ರಕ್ತ ಯಾವ್ದು, ಮುಸ್ಲಿಂ ರಕ್ತ ಯಾವ್ದು, ಇದ್ರಲ್ಲಿ ಹಿಂದೂ ರಕ್ತ ಯಾವ್ದು, ಮುಸ್ಲಿಂ ರಕ್ತ ಯಾವ್ದು ಹೇಳ್ತೀಯಾ? ಸೃಷ್ಟಿ ಮಾಡಿರೋ ದೇವರ ವ್ಯತ್ಯಾಸ ಮಾಡಿಲ್ಲ, ನೀ ಯಾವ ವ್ಯತ್ಯಾಸ ಮಾಡೋದಕ್ಕೆ? ಭಾರತಿ ಸರಿಯಾಗಿ ಹೇಳ್ತಾ ಇದ್ನು, ಈ ಸಗಣಿ ತುಂಬಿರೋ ತಲೆಗೆ ಅರ್ಥ ಆಗಿಲ್ಲ ಅಷ್ಟೇ. ಈಗ ಹೇಳು, ಯಾರ್ಯಾರು ಸುಟ್ರು ಯಾರು ಕೊಂದ್ರು ಅಂತ ಹೇಳು. ನಿನ್ನೆವರೆಗೂ ಇದೇ ಕಾಲದಲ್ಲಿ ಸುಖ ಸಂತೋಷ ನೆಮ್ಮದಿಯಾಗಿದ್ರಿ. ನೀನೆ ಗಣೇಶ ತಲೆ ಮೇಲೆ ಎತ್ಕೊಂಡು ಜೈ ಗಣೇಶ ಅಂತ ಓಡಾಡ್ತಿರ್ಲಿಲ್ಲ. ಲಾ ಇಲಾಹ ಇಲ್ಲಲ್ಲಾಹು ಮುಹಮ್ಮದ್ ರಸೂಲುಲ್ಲಾಹು ಅಂದ್ರೆ ಗಣೇಶ ಕೇಳಲ್ವಾ? ಗಣೇಶ ಕಿವಿ ಮುಚ್ಕೊಂಡ್ಬಿಡ್ತಾನ? ಯಾವನ ಬೇಕು ಭಿಕ್ಷುಕ ನನ್ನ ಮಗ, ಪಿಕಾರಿ ನನ್ನ ಮಗ, ಓಟ್ಗಳ ನನ್ನ ಮಗ ಹಾಕಿರೋ ಬೆಂಕಿಗೆ ನೀವೇ ಯಾಕೆ ಬಲಿ ಆಗ್ತಾ ಇದ್ದೀರಾ? ನಿಮ್ಗಳ ಸವಾದಿ ಮೇಲೆ ನೀವೇ ಮನೆ ಮಾಡ್ಕೊಂಡು ಸುಖವಾಗಿರ್ಬೇಕು ಅನ್ಕೊಂಡಿದ್ದೀರಾ? ದುಡುಕ್ಬಿಟ್ಟೆ ವಿಜಯ್ ಬಾಯ್, ದುಡುಕ್ಬಿಟ್ಟೆ. ನನ್ ಕ್ಷಮ ಮಾಡು, ನನ್ ಕ್ಷಮ ಮಾಡು. ಅಯ್ಯೋ 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 ಲೈ ನಿತ್ಕೊಳ್ರ ಅಲ್ಲೇ. ಏನ್ರು ಅಲ್ಲಾಡಿಸ್ಕೊಂಡ್ ಬಂದ್ಬಿಟ್ರಿ? ಏನ್ ಕಿಸಿಬೇಕು ಅಂತ ಬಂದ್ರಿ ಇಲ್ಲಿಗೆ? ಓಹೋ, ಜೊತೆಲಿ ಫೋಟೋಗ್ರಾಫರ್ಸು, ಪೇಪರ್ ಅವರು, ಟಿವಿ ಅವರು ದೊಡ್ಡದಾಗ ಕವರ್ ಪೇಜ್ ಅಲ್ಲಿ ಫೋಟೋ ಹಾಕ್ಸ್ಕೊಂಡು ದೇಶ ನಾಯಕರು ಅನ್ಸ್ಕೊಳಕ್ಕೆ. ನಿಮ್ಮ ಸ್ವಂತ ಅಕ್ಕ ತಂಗಿ ತಲೆ ಹಿಡಿದು ಕುರ್ಚಿ ಹಿಡಿಯೋರು ನಿಮ್ಗೇನೋ ಇಲ್ಲಿ ಕೆಲಸ? ಹೋಗ್ರ. ದಯವಿಟ್ಟು ನಾವು ಹೇಳೋದನ್ನ ಕೇಳಿ. ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರೆ ನೆಕ್ಸ್ಟ್ ಎಲೆಕ್ಷನ್ ಮಾಡಕ್ ನಿಮ್ ಕಾಲಿರಲ್ಲ, ಓಟ್ ಭಿಕ್ಷೆ ಮಾಡಕ್ ಕೈಗಳಿರಲ್ಲ. ರಾಮ್ ರಹೀಮ್ನ ಬೇರೆ ಮಾಡಕ್ ಬಂದ್ರೆ ನೀವು ಒಂದ್ ವಿಷಯ ತಿಳ್ಕೊಳ್ಳಿ, ನಾವು ಬೇರೆ ಬೇರೆ ದೇವರನ್ನ ಬೇರೆ ಬೇರೆ ಹೆಸರಲ್ಲಿ ಪೂಜೆ ಮಾಡಬಹುದು. ನಮಗಿರೋದು ಒಂದೇ ಧರ್ಮ, ಮನುಷ್ಯ ಧರ್ಮ. ಇನ್ನು ಯಾವುದೇ ಧರ್ಮದ ಹೆಸರು ನಮ್ಮನ್ನ ಬೇರೆ ಮಾಡಕ್ ಆಗಲ್ಲ. ಹೊರಡ್ತಾ ಇರಿ, ಹೊರಡಿ 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 ಹೊರಡಿ. ಅಮ್ಮ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೀವ್ ಯಾಕೆ ನಮ್ಮನ್ನ ತಪ್ಪರ್ಥ ಮಾಡ್ಕೊಳ್ತಾ ಇದ್ದೀರಾ? ನಮ್ಮ ಹೃದಯದಲ್ಲಿ ನಿಮಗೋಸ್ಕರ ತುಂಬಾ ಅನುಕಂಪ ಇದೆ. ಬೇಕಾಗಿಲ್ಲ ನಿಮ್ಮ ಅನುಕಂಪ. ನಮ್ಮ ವಿರುದ್ಧ ಜನಗಳ ಮಧ್ಯೆ ಬಂಡ ಎಬ್ಬಿಸ್ತೇನು? ಇದು ನಡೆಯಕ್ ಬಿಡಲ್ಲ ನಾವು. ಏನು ನೀನ್ ಬಿಡಲ್ಲ? ನಿನ್ನ ನೀನ್ ಇರೋಕೆ ನಾವು ಬಿಡಲ್ಲ. ತಗೊಳ್ಳಿ, ಇದೆಲ್ಲ ನಿಮ್ದೆ. ಹೋದವ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಬದುಕಿರೋ ನೀವುಗಳಾರ ಚೆನ್ನಾಗಿರ್ಬೇಕು. ಇದನ್ನ ತಗೊಂಡು ನಿಮ್ ವ್ಯಾಪಾರ ಶುರು ಮಾಡ್ಕೊಳ್ಳಿ. ಇನ್ ಯಾರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಕಾಗಿಲ್ಲ. ನಾನ್ ನಿಮ್ ಜೊತೆ ಇರ್ತೀನಿ. ಎಲ್ಲ ತಗೊಳ್ಳಿ. ನೀನು ಮನುಷ್ಯನಲ್ಲಪ್ಪ, ದೇವ್ರು. ದೇವ್ರು, ಆ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ, ಚೆನ್ನಾಗಿಟ್ಟಿರ್ಲಿ. ಆಪ್ಕೋ ಭಗವಾನ್ ಅಚ್ಚಾ ರಖೇಂದೆ ವಿಜಯ್. ಆಯ್ತು, ತಗೊಳ್ಳಿ. ಬಾ ಮೇಲ್ ಬಾ, ಬಾ ಮೇಲ್ ಬಾ. ನಾನೇ ಚಡ್ಡಿ ಹಾಕೊಂಡ್ಬಿಟ್ರೆ ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ದೇವ್ರಿ, ನನ್ನಿಂದ ಯಾಕಪ್ಪ ಇನ್ನು ಉಳಿಸಿದ್ಯಾ? ನನ್ನ ಚಡ್ಡಿನೇ ನಾನು ಹಾಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಈ ಜನ್ಮ ಯಾಕೆ ಬೇಕು? ತಗೊಳಪ್ಪ, ತಗೋ, ನನ್ನ ಬೇಗ ತಗೋ. ಭೂಪತಿ, ನನ್ನ ಕರಿಬಾರ್ದಾಗಿತ್ತಾ? ಅಯ್ಯೋ, ನಿಮ್ ಕೈಲಿ ಎಂತೆಂತ ಕೆಲ್ಸನೋ ಮಾಡಿಸ್ಬಿಟ್ಟಿದೀನಿ, ಆದ್ರೆ ಈ ಚಡ್ಡಿ ಚೆನ್ನಾಗಿರಲ್ಲ. ಅಲ್ಲ, ನಾನ್ ನಿಮ್ಗೆಲ್ಲಾ ಸೇವೆ ಮಾಡಿದ್ದೀನಂತೆ, ಇನ್ ದೊಡ್ಡ ಕೆಲ್ಸನಾ? ಇರಿ. ಅರೆ, ಯಾಕೆ ಫೀಲ್ ಮಾಡ್ಕೋತಾ ಇದ್ದೀರಾ? ನೋಡಿ, ನೀವ್ ಹೋಗಿ ರೆಸ್ಟ್ ತಗೊಳ್ಳಿ, ನಾನ್ ಟಿಫನ್ ತಗೊಂಡ್ ಬರ್ತೀನಿ, ಸರಿನಾ? ಈ ಸಿನಿಮಾಗಳಲ್ಲಿ ಕೈ ಇಲ್ದೆ ಕಾಲಿಲ್ದೆ ಅದ್ ಹೆಂಗಪ್ಪ ಆಕ್ಟ್ ಮಾಡ್ತಾರೆ? ನಿಜ ಜೀವನದಲ್ಲಿ ಬಹಳ ಕಷ್ಟ, ಬಹಳ ಕಷ್ಟ. ಈ ಟೆನ್ಷನ್ಗೆ ಅರ್ಜೆಂಟ್ ಒಂದು ಸೀರೆ ಹೊಡಿಬೇಕು. ಅದ್ ವೆರಿ ಸಿಕ್. ಟೆನ್ಷನ್ ಕ್ಲಿಯರ್. ಭೂಪತಿ, ಮಾಡ್ತೀನಿ ತಾಳು. ಲತಾ, ಓಹೋ, ಏನ್ ದುಬೈ ರಾಜಾ, ಈ ಕಡೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ಅದೆಲ್ಲ ಇರ್ಲಿ. ಆ ಭೂಪತಿ ನಿಂಗ್ ಮೋಸ ಮಾಡ್ತಾ ಇದ್ದಾನೆ. ಏನ್ ಮೋಸ ಮಾಡ್ತಾ ಇದ್ದಾನೆ? ಅವನಿಗೆ 2 ಕೈಗಳು ಇದೆ. ನಿಂಗೇನ್ ಹುಚ್ಚಿಗೆ ಹಿಡ್ದಿದ್ಯಾ? ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿನ್ ಕಣ್ಣಾರ ನೀನೇ ನೋಡುವಂತೆ ಬಾ. ಅವನ್ ಏನ್ ಮಾಡ್ತಾ ಇದ್ದಾನೆ ಅಂತ ನಿನ್ ಕಣ್ಣಾರೆ ನೀನೇ ನೋಡು. ದುಬೈ, ಮಿಸ್ಟರ್ ದುಬೈ, ಈಗ ನೀವು ನಿಮ್ ಕಣ್ಣಾರೆ ಚೆನ್ನಾಗಿ ನೋಡಿ. ನನಗ್ ಸುಳ್ಳು ಹೇಳೋರ್ ಕಂಡ್ರೇನೆ ಆಗೋದಿಲ್ಲ. ನನಗ್ ಬರ್ತಾ ಇರೋ ಕೋಪದಲ್ಲಿ ನಿನ್ನ ಕೊಂದು ಜೈಲ್ ಹೋಗೋಣ ಅನ್ಸ್ತಾ ಇದೆ. ಲತಾ, ಬೇಡ ಲತಾ, ಬೇಡ. ನೀನ್ ಇವನ ಕೊಂದು ಜೈಲಿಗೆ ಹೋಗ್ಬಿಟ್ರೆ ನನ್ನಂತ ಅಭಾಗಿರೋ ಅನಾಥರ ಆಗ್ಬಿಡ್ತಾರೆ. ಇಷ್ಟಕ್ಕೆ
ಇದಕ್ಕೆಲ್ಲ ಕಾರಣ ನಾನೇ ತಾನೆ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಹೌದು ಲತಾ, ನಿನ್ನ ಕಣ್ಣು ಮುಂದೆನೆ ಇಷ್ಟು ದೊಡ್ಡ ಸುಳ್ಳು ಹೇಳ್ದವನು ನಾಳೆ ದಿನ ಜನರ ಮುಂದೆ ಹೋಗಿ ನಮ್ಮಿಬ್ಬರಿಗೆ ಏನೇನೋ ಕನೆಕ್ಷನ್ಸ್ ಇದೆ ಅಂತೇಳಿ ಡಂಗೂರ ಸಾರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಒಳ್ಳೆಯವ್ರಿಗೆ ಕಾಲ ಇಲ್ಲ. ನನ್ನ ಮರ್ತು ಬಿಡು, ನನ್ ಮರ್ತು ಬಿಡು. ನಿಂತ್ಕೊಳ್ಳಿ ಭೂಪತಿ. ನೋಡಿದ್ಯಾ ದುಬಾಯ್, ನಿನ್ನಿಂದ ಒಬ್ಬ ಸ್ವಾಭಿಮಾನದ ವ್ಯಕ್ತಿ ಎಷ್ಟು ನೊಂದ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾಳೆನೆ ಇವ್ರನ್ನ ನನ್ ಮದ್ವೆ ಆಗ್ತಾ ಇದೀನಿ. ಲತಾ, ಮಾತಾಡ್ಬೇಡ. ನಿನಗ್ ಮಾನ ಮರ್ಯಾದೆ ಅನ್ನೋದಿದ್ರೆ ನಮ್ ಮದ್ವೆಗ್ ಬರ್ಬೇಡ. ಲತಾ, ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಲತಾ, ಲತಾ. ಬನ್ನಿ ಭೂಪತಿ, ನಾವು ದೇವಸ್ಥಾನದಲ್ಲಿ ಮದ್ವೆ ಆಗೋಣ. ಬನ್ನಿ. ಸರ್, ಇದರಲ್ಲಿ ಎಲ್ಲ ಡೀಟೇಲ್ಸು ಇದೆ ಸರ್. ಇದರಿಂದ ರಾಜ್ಯದಲ್ಲಿ ನಡೆದ ದೊಂಬಿಗಳ ಹಿಂದೆ ಯಾರ್ ಕೈವಾಡ ಇದೆ ಅಂತ ಗೊತ್ತಾಗುತ್ತೆ ಸರ್. ಆದ್ರೆ ಬೇಜಾರ್ ಪಟ್ಕೊಳ್ಳೋ ಸಂಗತಿ ಅಂದ್ರೆ ಇದರಲ್ಲಿ ನಮ್ಮ ಡಿಪಾರ್ಟ್ಮೆಂಟಿನ ಕೆಲವು ಆಫೀಸರ್ಸು ಹಾಗೂ ಪಾಲಿಟಿಷಿಯನ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಸರ್. ಇಸ್ ಇಟ್? ಇದರಿಂದನೇ ಕಾನೂನು ಏನೂ ಮಾಡೋದಕ್ಕಾಗ್ತಾ ಇಲ್ಲ ಸರ್. ಒಂದ್ ವೇಳೆ ಕಮಿಷನರ್ ಸರ್ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು ನಿಲ್ಸೋದಕ್ಕೆ ಮೇಲಿಂದ ಆರ್ಡರ್ ಬಂದ್ಬಿಡುತ್ತೆ. ಎಲ್ಲದಕ್ಕಿಂತ ಮೇಲಿರೋದು ನಮ್ಮ ಸಂವಿಧಾನ, ನಮ್ಮ ಕಾನೂನು. ನಿಮ್ಮ ಮೇಲಿರೋ ಒತ್ತಡದ ಬಗ್ಗೆ ಯೋಚನೆ ಮಾಡಬೇಡಿ. ಆದ್ರೆ ಸರ್, ನನಗ್ ಗೊತ್ತು, ಇವತ್ತಿನ ರಾಜಕೀಯದಲ್ಲಿ ಶ್ರೇಷ್ಠ ರಾಜಕಾರಣಿಗಳು ಕೂತ್ಕೊಳ್ಳೋ ಜಾಗದಲ್ಲಿ ರೌಡಿಗಳು, ಗೂಂಡಾಗಳು ಬಂದು ಕೂತಿದ್ದಾರೆ. ಭಾರತಿ, ಈ ನಿಮ್ ಕೆಲಸದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಹೇಳಿ, ನಾನ್ ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ವಿಷಯ ಡೆಲ್ಲಿವರೆಗೂ ಹೋಗಿದೆ. ಡೆಲ್ಲಿಯಿಂದ ನಮ್ ರಾಜ್ಯಕ್ಕೆ, ರಾಜ್ಯದಿಂದ ನಮ್ಮ ಊರಿಗೆ, ಊರಿಂದ ನಮ್ಮ ಮನೆವರೆಗೂ ಬಂದಿದೆ ಕಪಾಲಿ. ಅಷ್ಟೇ ಅಲ್ಲಪ್ಪ, ಈಗ ಇದು ನಮ್ಮ ಕುತ್ತಿಗೆವರೆಗೂ ಬಂದ್ಬಿಟ್ಟೆ. ಈಗ ನಮಗೆ ಇಲ್ಲಿವರೆಗೂ ಬಂದೈತೆ ದಾದಾ. ಇದೆಲ್ಲ ಮಾಡಿದವ್ರು ಯಾರು? ಅದೇ ಆ ಪೇಪರ್ ನೋಡು, ಆ ಪೇಪರ್ ನೋಡ್ ಜೊತೆ ನಮ್ ಕಮಿಷನರು ಸೇರ್ಕೊಂಡವನೆ. ಯಾವ ಪೇಪರ್ ಅದು? ಅದೇ ಆ ಕ್ರಾಂತಿ ಕಿಡಿ ಅಂತ ಬ್ಲಾಕ್ ಅಂಡ್ ವೈಟ್ ಪೇಪರ್ ನಡೆಸ್ತಾಳಲ್ಲ, ತಲೆಕೆ ಟೆಂಗ್ಸ್. ಏ ಬೇಡ, ಎತ್ತಾಕೊಂಡ್ ಬರೋ ಅವಳು. ಇಲ್ಲಿದ್ದೇನೆ.
ಹೇಳು, ಇಷ್ಟಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಫೋಟೋ ಹಾಕೊಂಡಿದ್ಯಾ, ದೊಡ್ಡ ದೊಡ್ಡ ವಿಷಯ ಪೇಪರ್ ಬರೀತ್ಯಾ? ಆ ಥರ್ಡ್ ಕ್ಲಾಸ್ ವ್ಯಕ್ತಿ ಅಷ್ಟೊಂದು ಚೀಪಲ್ಲಿ ಹತ್ರ ಮಾತಾಡ್ತಿರಲ್ಲ, ಯಾರವರು? ನಿನ್ಗವ್ರಿಗೆ ಏನ್ ಸಂಬಂಧ? ಹೇಳು. ಹೇಳ್ತೀನಿ. ನೋಡಿ, ನಿಮ್ ಹಣ ಎಲ್ಲ ಬ್ಯಾಂಕ್ ನಲ್ಲಿ ಸೇಫ್ ಆಗಿದೆ, ಯಾರು ಕಿರಿಕ್ ಮಾಡಬಾರ್ದು. ನೋಡು, ಅವರ್ನೆಲ್ಲ ಮಾರ್ನಿಂಗ್ ಫ್ಲೈಟ್ಗೆ ದುಬೈ ಕಳಿಸ್ಬಿಡು. ಸರಿ ಸರ್. ಗೊತ್ತಾಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ತಗೋ. ಥ್ಯಾಂಕ್ ಯು. ಹತ್ರ ಇಲ್ಲ. ಬೇಡ. ಈ ಕಪಾಲಿ ವಿಷಯ ಗೊತ್ತಿದ್ದು ನನಗೆ ಮೋಸ ಮಾಡ್ತೀಯಾ? ಮಾಡಬೇಡಿ. ಬಂದೆ ಅಕ್ಕ. ಬರಬಹುದಾ? ಬಾ ಒಳಗೆ. ಏನಕ್ಕ ನಿದ್ದೆ ಮಾಡ್ದೆ ಏನ್ ಮಾಡ್ತಾ ಇದೀಯಾ? ಅಕ್ಕ ಏನಿದು? ಹೌದು ಕಣೆ, ನಿಮ್ ಭಾವ ತುಂಬಾ ಒಳ್ಳೆಯವರು, ಸಮಾಜ ಸೇವಕರು ಅಂತ ನಂಬಿ ಮೋಸ ಹೋದೆ. ಅಕ್ಕ ಭಾವ ಇಂಥವ್ರು ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು ಕಣೆ, ನಾನೇ ಇದನ್ನೆಲ್ಲ ಕಣ್ಣಾರ ನೋಡಿ ಎಕ್ಸ್ಪೋಸ್ ಮಾಡಿದ್ದೀನಿ, ಈ ಸಿಡಿಗಳಲ್ಲಿ ಎಡಿಟ್ ಮಾಡಿದ್ದೀನಿ. ಭಾರತಿ, ಈ ಸಿಡಿಗಳೆಲ್ಲ ಉದಯ ಟಿವಿ, ಈ ಟಿವಿ, ಜಿ ಟಿವಿಗೆ ಎಲ್ಲ ಚಾನೆಲ್ಗೂ ಕಳಿಸ್ಬಿಡು. ನಾನು ಇಂಟರ್ನೆಟ್ ಅಲ್ಲಿ ಎಲ್ಲ ಪೇಪರ್ಗೂ ಮ್ಯಾಟರ್ ಕಳಿಸ್ಬಿಡ್ತೀನಿ. ನಾಳೆ ಬೆಳಗ್ಗೆ ಕರ್ನಾಟಕದ ಜನ ಕಪಾಲೇಶ್ವರನ ನಿಜ ಸ್ವರೂಪನ ಟಿವಿಲೆಲ್ಲ ನೋಡ್ಬೇಕು, ಪೇಪರ್ ಅಲ್ಲೆಲ್ಲ ಓದ್ಬೇಕು. ಅಕ್ಕ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಇಟ್ಸ್ ಓಕೆ ಭಾರತಿ, ಮೇಕ್ ಇಟ್ ಫಾಸ್ಟ್. ಭಾರತಿ, ಓ ಏನು ಅಕ್ಕ ತಂಗಿ ಇಬ್ಬರು ಸೇರಿ ರಾಜಕೀಯ ಮಾಡ್ತಿದ್ದೀರಾ? ಏನಿಲ್ಲ ರೀ, ನಾನು ಎಲ್ಲ ಕೇಳಿಸ್ಕೊಂಡೆ. ಸಿಡಿ ಕೊಟ್ಬಿಡು. ಕೊಡ್ಬೇಡ, ಅದನ್ನ ನಾನೆಲ್ಲ ಸೇರಿಸ್ಬೇಕು ಅಂತ ಸೇರಿಸೋಗು. ಹೋಗು ಭಾರತಿ. ಭಾರತಿ ನಿಂತ್ಕೋ. ಭಾರತಿ ನಿಂತ್ಕೋ. ಬೇಡ, ಸಿಡಿ ಕೊಟ್ಬಿಡು. ಅಕ್ಕ ತಂಗಿ ಸೇರ್ಕೊಂಡು ಹೀಗೆ ಜರ್ನಲಿಸಂ ಓದ ತಕ್ಷಣ ನೀನ್ ಏನ್ ದೇಶ ಉದ್ಧಾರ ಮಾಡಕ್ಕಾಗಲ್ಲ. ಅವಳಿಗಂತೂ ಬುದ್ಧಿ ಇಲ್ಲ. ನೀನ್ ನನ್ನ ಹೆಂಡತಿ, ತಾಳಿ ಕಟ್ಟಿದ ಗಂಡನಿಗೆ ಅಗೇನಿಸ್ಟ್ ಆಗಿ ದ್ರೋಹ ಮಾಡ್ತೀಯ. ಮಾಡ್ತೀನಿ. ಹೆಣ್ಮಕ್ಳ ತಲೆ ಹಿಡಿಯೋದು ಭೂಮಿಗೋಸ್ಕರ, ದುಡ್ಡುಗೋಸ್ಕರ, ಮನುಷ್ಯರ ಪ್ರಾಣನೇ ತೆಗೆಯೋ ನಿಮ್ಮಂತ ನೀಚನ್ನ ನಿಮ್ಮನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ. ಬಡವರಾದ್ರೂ ಪರವಾಗಿಲ್ಲ, ಒಪ್ಪತ್ತು ಊಟ ಹಾಕಿದ್ರು ಪರವಾಗಿಲ್ಲ, ಅಂತ ಗಂಡನ್ನ ಯಾವ ಹೆಂಡತಿ ಬೇಕಾದ್ರೂ ಸಹಿಸ್ಕೊಂತಾಳೆ. ಆದ್ರೆ ನಿಮ್ಮಂತ ದೇಶದ್ರೋಹಿ ಮೋಸಗಾರ ತಲೆ ಹಿಡ್ಕನ್ನ ಯಾವ ಹೆಂಡತಿನೇ ಸಹಿಸ್ಕೊಳ್ಳೋದಿಲ್ಲ. ಇನ್ನೊಂದು ಮಾತು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನು ಹೇಳಿದ್ ಕೇಳ್ಕೊಂಡು ನಾಯಿ ತರ ಮನೇಲಿ ಒಂದು ಮೂಲೆಯಲ್ಲಿ ಬಿದ್ದಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಸಾಯಿಸ್ತೀರಾ ಅಷ್ಟೇ ತಾನೇ? ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ನಾ ಸತ್ರೂ ಪರವಾಗಿಲ್ಲ, ಆದ್ರೆ ನನ್ನ ಪ್ರಯತ್ನ ಮಾತ್ರ ಬಿಡೋದಿಲ್ಲ. ನಿನ್ನ ತಾಳಿಗಿಂತ ದೇಶ ಮುಖ್ಯನ? ಹೌದ್ರಿ, ನನಗೆ ತಾಳಿಗಿಂತ ದೇಶನೇ ಮುಖ್ಯ. ಬಿಡಿ ಭಾವ, ಪ್ಲೀಸ್ ಭಾವ, ಅಕ್ಕನ ಏನು ಮಾಡ್ಬೇಡಿ.
ಕಪಾಲೀಶ್ವರ ಉರುಫ್ ಕಪಾಲಿ ಸಾಕ್ಷಾತ್ ನಮ್ಮ ಅಕ್ಕನ ಗಂಡ. ಇವ್ರು ತುಂಬಾ ಒಳ್ಳೆಯವರು ಅಂತ ನಮ್ಮಕ್ಕ ಇವ್ರನ್ನ ಇಷ್ಟಪಟ್ಟು ಮದ್ವೆ ಆದ್ಲು. ಮದ್ವೆ ಆದ್ಮೇಲೆ ಗೊತ್ತಾಯ್ತು ಇವ್ರಿಗೂ ಅಂಡರ್ವರ್ಲ್ಡ್ಗೂ ಸಂಬಂಧ ಇದೆ ಅಂತ. ತುಂಬಾ ಸಲ ನಮ್ಮಕ್ಕ ಈ ರೀತಿ ಸಮಾಜಘಾತಕ ಕೆಲಸಗಳನ್ನ ನೀವು ಮಾಡಬೇಡಿ, ಇದೆಲ್ಲ ಬಿಟ್ಟು ಬಿಡಿ, ನಾವು ಬದುಕೋಕೆ ಎಷ್ಟೊಂದು ದುಡ್ಡು ಬೇಕಂತ ಇವ್ರನ್ನ ಒಳ್ಳೆಯವರಾಗಿ ಮಾಡೋದಕ್ಕೆ ತುಂಬಾ ತುಂಬಾ ಸಲ ಪ್ರಯತ್ನ ಪಟ್ಲು. ಆದ್ರೂ ಇವ್ರು ಮಾತ್ರ ಕೆಟ್ಟ ಕೆಲಸಗಳನ್ನ ಬಿಡ್ಲಿಲ್ಲ. ಸಮಾಜಕ್ಕೆ ನಷ್ಟ ಆಗ್ತಿರೋದನ್ನ ನೋಡಿ ನಮ್ಮಕ್ಕ ಹೇಗಾದ್ರೂ ಇವ್ರನ್ನ ಪೊಲೀಸ್ ಕೈಗೆ ಸಿಗಿಸ್ಬೇಕು, ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮದಲ್ಲಿ ಇವ್ರು ಮಾಡ್ತಿರೋ ಕೆಲಸಗಳನ್ನ ಗೊತ್ತಾಗೋ ತರ ಮಾಡ್ಬೇಕು ಅಂತ ಎಲ್ಲ ಮ್ಯಾಟರ್ನ ಕಂಪ್ಯೂಟರ್ ನಲ್ಲಿ ಸೇವ್ ಮಾಡಿ ಇಂಟರ್ನೆಟ್ ನಲ್ಲಿ ಕಳಿಸ್ಬೇಕು ಅಂತ ಇದ್ಲು. ಅದು ಗೊತ್ತಾಗಿ ಈ ಕಪಾಲಿ ನಮ್ಮಕ್ಕನ ತಾಳಿ ಸದ್ದಿಂದ ಕುಕ್ಕೆ ಬಿಗಿ ಸಾಯಿಸ್ಬಿಟ್ರು. ಮಿಸ್ ಭಾರತಿಯವರು ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋ ಸಲುವಾಗಿ ಈ ಕೇಸ್ನ ನನ್ನ ಕಕ್ಷಿದಾರರಾದ ಮಿಸ್ಟರ್ ಕಪಾಲೇಶ್ವರ್ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ನಿಜವಾದ ಸತ್ಯ ಏನು ಅಂತ ಬಯಲ್ಗೆಳೆಯೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾದ ಮಿಸ್ಟರ್ ಬಿಡ್ಡ ಅವರನ್ನ ಕಟ್ಕಟೆ ಕೆರೆಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಇವರಾನ. ಪರ್ಮಿಷನ್ ಗ್ರಾಂಟೆಡ್. ಯೋರ್ ಆನರ್, ನಮ್ಮ ಯಜಮಾನ್ರಿಗೆ ಸೌಂದರ್ಯ ಯಾರು ಅಂತಾನೆ ಗೊತ್ತಿರಲಿಲ್ಲ. ಆಕೆ ರೂಪಕ್ಕೆ ಮರಳಾಗಿ ಅವಳನ್ನ ಮದುವೆ ಆದ್ರು. ಅವಳು ಅವ್ರ ಆಸ್ತಿಗೋಸ್ಕರ ಮದುವೆ ಆದ್ಲು. ನನಗೂ ಅವಳಿಗೂ ಮೊದಲಿಂದಾನೇ ಸಂಬಂಧ ಇತ್ತು. ಮದುವೆ ಆದ್ಮೇಲೆ ನಾನು ಅವಳು ಹೇಳಿದೆ, ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು, ಸಮಾಜದಲ್ಲಿ ಅವ್ರಿಗೆ ತುಂಬಾ ಗೌರವ ಇದೆ, ನಮ್ಮಿಬ್ರು ಸಂಬಂಧ ಮುಂದುವರೆದ್ರೆ ಮುಂದೆ ಚೆನ್ನಾಗಿರೋದಿಲ್ಲ ಅಂತ. ಅವಳು ನನ್ನ ಮಾತನ್ನ ಕೇಳಲೇ ಇಲ್ಲ ಯುವರ್ ಆನರ್. ಅವತ್ತು ಯಜಮಾನ್ರು ಊರಲ್ಲಿ ಇಲ್ದಿದ್ದು ನೋಡಿ ಸೌಂದರ್ಯ ನನ್ನನ್ನ ಮನೆಗೆ ಕರ್ಸ್ಕೊಂಡ್ಲು. ನಾನು ಅವಳು ಒಂದೇ ಬೆಡ್ ಮೇಲೆ ಇದ್ದಾಗ ಇದ್ದಕ್ಕಿದ್ದಂಗೆ ಯಜಮಾನ್ರು ಬಂದು ನಮ್ಮಿಬ್ರು ನೋಡ್ಬಿಟ್ರು. ಅವ್ರನ್ನ ಫೇಸ್ ಮಾಡಕ್ಕಾಗದೆ ಭಯದಿಂದ ಆಕೆನೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಯುವರ್ ಆನರ್. ನೀವು ಹೇಳ್ತಿರೋ ಸುಳ್ಳು. ನಮ್ಮಕ್ಕ ಅಂತವಳಾಗಿರ್ಲಿಲ್ಲ. ಕ್ಷಮಿಸ್ಬೇಕು ಮೈ ಲಾರ್ಡ್. ಬರೀ ಸೌಂದರ್ಯ ಜೊತೆ ಮಾತ್ರ ಅಲ್ಲ, ಅದು ನನಗೆ ಈ ಭಾರತಿ ಜೊತೆ ಕೂಡ ಸಂಬಂಧ ಇದೆ. ಇಬ್ರು ಕಾಮ ಪಿಶಾಚಿಗಳು ಅಂತಾನೆ ಹೇಳ್ಬೋದು. ಸುಳ್ಳು ಹೇಳ್ತಿದ್ದಾನೆ. ನೀನ್ ಯಾಕೆ ಕುಸಿದು ಬೀಳ್ತಾ ಇದೀಯ? ಕುಸಿದು ಬೀಳ್ಬೇಕಾಗಿದ್ ನೀನಲ್ಲ, ಕುಸಿದು ಬಿದ್ದಿರೋದು ಈ ದೇಶದ ನ್ಯಾಯಾಂಗ, ಆಡಳಿತ ವ್ಯವಸ್ಥೆ. ಅದ್ಯಾವತ್ತೋ ನೆಗೆದು ಬಿದ್ದೋಗಿದೆ. ಭಾರತಿ, ದ್ರೌಪದಿ ಸೀರೆನ ಸಭೆಯಲ್ಲಿ ಎಳೆದ ಕೂಡಲೇ ದ್ರೌಪದಿ ಅಪವಿತ್ರ ಆಗಿಲ್ಲ. ಈ ದೇಶದ ಮೇಲೆ ಎಷ್ಟೇ ಜನ ಆಕ್ರಮಣ ಮಾಡಿದ್ರು ಭಾರತಾಂಬೆ ಅಪವಿತ್ರ ಆಗಿಲ್ಲ. ಹಣ ಅಧಿಕಾರದ ಆಸೆಗೋಸ್ಕರ ತಾಯಿ ತಂಗಿ ಅಕ್ಕಂದ್ರನ್ನ ಮಾರ್ಕೊಳ್ಳೋ ಅಂತ ಈ ಥರ್ಡ್ ಕ್ಲಾಸ್ ಜನಗಳು ಮಾತಾಡಿದ್ಕೊಳ್ಳೆ ನೀ ಶಿಲೆಗೆಟ್ಟೋಳು ಆಗಲ್ಲ. ಒಂದು ವಿಷಯ ತಿಳ್ಕೊ, ನೀನ್ ಒಂಟಿ ಇರೋರ್ಗು ಇಂಥ ನಾಯಿಗಳು ಬೊಗಳ್ತಾನೆ ಇರ್ತವೆ. ಇನ್ಮೇಲೆ ನೀನ್ ಒಂಟಿ ಅಲ್ಲ, ನಾನಿರ್ತೀನಿ ನಿನ್ ಜೊತೆಲಿ. ಸುಮ್ಮನೆ ಇರಲ್ಲ, ಕಲ್ಲಿಡ್ಕೊಂಡು ನಿಂತಿರ್ತೀನಿ. ಯಾವ್ದಾರ ನಾಯಿ ಬೊಗಳ್ಳಿ ಕಲ್ತ್ಕೊಂಡು ನೋಡ್ದು ಓಡಿಸ್ತೀನಿ. ನನ್ನ ಬಗ್ಗೆ ನಿನ್ಗೆ ಹೇಳ್ಬೇಕು ಅಂದ್ರೆ, ನಾನು ಯಾವತ್ತೂ ಕಣ್ಕಂಡು ಹುಡುಗಿರಿಂದ ಹೋಗಿಲ್ಲ, ಮೋಸ ಮಾಡಿಲ್ಲ, ಸುಳ್ಳು ಹೇಳಿಲ್ಲ. ಆಗಾಗ ಬೀಡಿ ಹೊಡಿತೀನಿ, ವಾಸನೆ ಬರುತ್ತೆ. ನನ್ನ ಜೊತೆಲಿ ಇರ್ಬೇಕೋ ಬೇಡವೋ ಅಂತ ನೀನೇ ಡಿಸೈಡ್ ಮಾಡ್ಕೊ. ಸೆಟಪ್ಪು ಗೆಟಪ್ಪು ಎಲ್ಲ ಓಕೆ, ಆದ್ರೆ ಕೈಗಳು ಮಾತ್ರ ಇಲ್ಲ. ಯಾಕೆ? ಅವತ್ತ ಆ ಕಿಟ್ಟ ಒಂದೇ ಒಂದು ನಿಜ ಹೇಳಿದಕ್ಕೆ ಅವನ್ನ ಮರ್ಡರ್ ಮಾಡಕ್ಕೆ ಹೋಗ್ಬಿಟ್ಟಿದ್ಲು. ಇನ್ನು ನನಗೆ 2 ಕೈಗಳು ಇದೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕೊಚ್ಚಿ ಕೈಮಾ ಮಾಡ್ಬಿಡ್ತಾಳೆ ಗ್ಯಾರಂಟಿ. ಏನಾರು ಒಂದು ಐಡಿಯಾ ಮಾಡ್ಬೇಕಲ್ಲ. ತಗೊಳ್ಳಿ. ಏನಿದು? ಬೂಸ್ಟ್, ಶಕ್ತಿ ಬರ್ಲಿ ಅಂತ ಕುಡಿ. ಸಾಕು, ಬೂಸ್ಟ್ ಕುಡಿಸ್ತೀಯಾ, ಎಲ್ಲಾನು ನೀನೇ ಮಾಡ್ತೀಯಾ, ಮಿಕ್ಕಿದೆಲ್ಲ ಹೆಂಗೆ? ನೋಡಿ, ಹಾಗೆಲ್ಲ ಮಾತಾಡ್ಬೇಡಿ. ದೇವ್ರು ನಮ್ಗಿಷ್ಟೆಲ್ಲ ಕೊಟ್ಟಿರೋದು ನಮ್ಮ ಅದೃಷ್ಟ.
ಆ ದೇವರ ಬಗ್ಗೆ ಮಾತ್ರ ಮಾತಾಡಬೇಡ ಲತಾ, ಆ ದೇವರ ಬಗ್ಗೆ ಮಾತ್ರ ಮಾತಾಡಬೇಡ. ಅವನು ಕರುಣೆನೇ ಇಲ್ದಿರೋಂತ ಕಲ್ಲು. ಮುದ್ದಾದ ಹೆಂಡತಿನ ಮುಂದೆ ನಿಲ್ಸಿ ಅವಳನ್ನ ತಪ್ಕೊಳಕ್ ಆಗದೆ ಇರಂಗ್ ಮಾಡಿರೋಂತ ಮಹಾನ್ ಕ್ರೂರಿ. ಮನುಷ್ಯನ ದೇಹದ ಭಾಗಗಳಲ್ಲಿ ಕಟ್ ಮಾಡಿ ಬಿಸಾಕಿದ್ರು ಬೆಳೆಯುವಂತ ಕೂದಲ್ನ ಕೊಟ್ಟ, ಕಟ್ ಮಾಡಿ ಬಿಸಾಕಿದ್ರು ಬೆಳೆಯುವಂತ ಉಗುರ್ನ ಕೊಟ್ಟ. ಆದ್ರೆ ನನಗೆ ಮಾತ್ರ ಯಾಕೆ 2 ಕೈಗಳನ್ನ ಕಿತ್ಕೊಂಡು ಮತ್ತೆ ಬೆಳಿದಂಗೆ ಮಾಡ್ಬಿಟ್ಟ? ಇದು ಯಾವ ಜನ್ಮದ ಪಾಪ? ಯಾಕೆ ನನ್ನ ಮೇಲೆ ನಿನಗೆ ಕೋಪ? ಆ ಬೇಡರ ಕಣ್ಣಪ್ಪ ತನ್ನ ಕಂಡಗಳೇ ಬೇಕಾಗಿಲ್ಲ ಅಂತ ಕಿತ್ತು ಬಿಸಾಕಿದ್ರು ಮತ್ತೆ ಅವನಿಗೆ ಆಸಿಡೀಸ್ ಕಂಡಗಳನ್ನ ಕೊಟ್ಟೆ. ಭಕ್ತ ಸಿರಿಯಾಳ ತನ್ನ ಮಗನ್ನ ಕತ್ತರಿಸಿ ಪೀಸ್ ಪೀಸ್ ಮಾಡಿ ಬೇಯಿಸಿದ್ರು ಕ್ಲೀನ್ ಆಗಿ ಫಿಟ್ ಮಾಡಿ ಅವನ ಮಗನ ವಾಪಸ್ ಕೊಟ್ಟೆ. ಆದ್ರೆ ನನಗೆ ಮಾತ್ರ ಯಾಕೆ ಈ ಶಿಕ್ಷೆ? ನಾನೇ ನಿನಗೆ ಫುಲ್ ಬಾಡಿನ ಕೇಳಿದೆ, ಆಫ್ಟರ್ ಆಲ್ 2 ಕೈಗಳು ಮಾತ್ರ ಬೇಕಾಗಿಲ್ಲ. ನನ್ನ ಮುದ್ದಾದ ಹೆಂಡತಿನ ಮುದ್ದಾಡಕ್ಕಾಗದೇ ಇರೋ ಕೈಗಳಿಲ್ಲದ ಈ ದೇಹ ನನಗೆ ಬೇಕಾಗಿಲ್ಲ. ಬರೀ ದೇಹನ ಯಾಕೆ, ನನ್ನ ಈ ಜೀವನೇ ಬೇಕಾಗಿಲ್ಲ. ತಗೋ ಪರಮಾತ್ಮ, ತಗೋ ನನ್ನ ಜೀವ ವಾಪಸ್ ತಗೋ, ತಗೋ ನನ್ನ ಜೀವನ ವಾಪಸ್ ತಗೋ, ನನ್ನ ಪ್ರಾಣನ ತಗೊಂಡ್ಬಿಡು. ನನ್ನ ಕೈಗಳು ಬಂದ್ಬಿಡ್ತು ಲತಾ, ನನ್ನ ಕೈಗಳು ಬಂದ್ಬಿಡ್ತು, ನನ್ನ ಕೈ ಬಂದ್ಬಿಡ್ತು. ಆ ಪರಮಾತ್ಮ ನನ್ನ ಕೈ ಬಂದ್ಬಿಟ್ಟ. ಆ ಸುವ್ವಿ ಸುವ್ವಿ ಸುವ್ವಾಲಮ್ಮ ಸೀತಾಲಮ್ಮ ಚಿನ್ನ ಆ ದೇವ್ರು ನನ್ನ ಕೈ ಕೊಟ್ಬಿಟ್ಟ. ನನ್ನ ಕೈಗಳು ಬಂದ್ಬಿಡ್ತು, ನನ್ನ ಕೈಗಳು ಬಂದ್ಬಿಡ್ತು. ಅಯ್ಯೋ ಪರಮಾತ್ಮ, ನನ್ನ ಕೈಗಳು ಬಂದ್ಬಿಡ್ತು, ನನ್ನ ಕೈಗಳು ಬಂದ್ಬಿಡ್ತು. ಪರಮಾತ್ಮ, ಎಲ್ಲ ನಿನ್ನ ಮಹಿಮೆ. ನೋಡಿದ್ರ ಆ ದೇವ್ರನ್ನ? ದೇವ್ರಿಲ್ಲ ಅಂತ ಹೇಳ್ತಾ ಇದ್ರಿ, ಈಗ ನಿಮ್ 2 ಕೈಗಳನ್ನು ಕೊಟ್ಬಿಟ್ಟ. ಹಾಗೆ ದೇವ್ರ ಹತ್ರ ಬೇಡ್ಕೊಳ್ರಿ, ನನ್ಗೂ 1 ಕಾಲ್ ಕೊಡು ಅಂತ. ಇನ್ನೊಂದ್ ಕಾಲ? 3 ಕಾಲ್ ಇಟ್ಕೊಂಡು ಏನ್ ಮಾಡ್ತೀಯಾ? ನನ್ಗಿರೋದೇ 1 ಕಾಲು ರೀ. ಅಂದ್ರ ಇರಿ. ಅಯ್ಯೋ ಅಯ್ಯೋ ವೇಸ್ಟ್ ನನ್ನ ಗರುಡ. ಆ ವಿಜಯ್ ನಮ್ ಕೆಲ್ಸಕ್ಕೆಲ್ಲ ಅಡ್ಡ ಬರ್ತಾ ಇದ್ದಾನೆ. ಆ ಲಕ್ಷ್ಮೀನಗರ ಆದಷ್ಟು ಬೇಗ ಯೋಗರಾಜ್ ನಗರ ಆಗ್ಬೇಕು. ಅಂದ್ರೆ ಆ ಲಕ್ಷ್ಮೀಪತಿ ಹೆದರ್ಕೊಂಡು ನಮ್ಮ ಹತ್ರ ಬರೋ ಹಾಗೆ ಮಾಡು. ಈ ವಿಷಯ ನಿಮ್ಮ ಮಗನಿಗಾಗ್ಲಿ ಪೊಲೀಸ್ನವ್ರಿಗಾಗ್ಲಿ ತಿಳಿಸಿದ್ರೆ ನಿಮ್ಮ ಮಕ್ಕಳು ಜೀವ ಸಹಿತ ಉಳಿಯಲ್ಲ. ಹುಷಾರ್. ಲಕ್ಷ್ಮೀಪತಿ ಅವರೇ, ಮೊದಲು ಬೆವರರ್ಸ್ಕೊಳ್ಳಿ. ನಾ ಹೇಳಿದ ಮಾತನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. ನಾನು ಬರ್ಲಾ? ಲಕ್ಷ್ಮೀಪತಿ, ಚೆನ್ನಾಗಿ ಯೋಚನೆ ಮಾಡು. ಹಾ, ಯಾರಪ್ಪ ಅವನು? ನೀವೇಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದನ್ನೆಲ್ಲ ಕಟ್ಕೊಂಡು ನಿಂಗೆ ಏನಾಗಬೇಕಮ್ಮ? ಹೋಗಿ ಓದ್ಕೋ, ಹೋಗು. ಅಪ್ಪ, ಯಾಕಪ್ಪ ಹಾಗಂತೀರಾ? ನಾನ್ ನಿಮ್ ಮಗಳಲ್ವಾ? ನನಗ್ ನಿಮ್ ಬಗ್ಗೆ ಪ್ರೀತಿ ಇರೋದಿಲ್ವಾ? ಹೋಗು ಅಂತ ಹೇಳದಲ್ಲ. ಅಣ್ಣ ನೋಡಣ್ಣ, ಅಪ್ಪ ಯಾಕೋ ತುಂಬಾ ಟೆನ್ಷನ್ ಆಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ. ಏನಪ್ಪ, ಏನಾಯ್ತು? ನಾನಿದ್ದೀನಿ, ಭಯ ಪಡಬೇಡ, ಹೇಳು. ಯಾರಪ್ಪ ಅವನು? ಹೇಳಪ್ಪ. ಏನಂತ ಹೇಳಮ್ಮ? ಏನಂತ ಹೇಳಿ? ನೀನು ಆ ಯೋಗರಾಜ್ ಮಗನ್ನ ಪ್ರೀತಿಸ್ದೆ. ನಾನು ನಿನ್ಗೊಳ್ಳೇದಾಗುತ್ತೆ ಅಂತ ಆ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಯೋಗರಾಜ್ ಮಗ ತುಂಬಾ ಒಳ್ಳೆನು. ಆದ್ರೆ ಅವರಪ್ಪ ಯೋಗರಾಜು ದುಷ್ಟ, ಮಹಾ ದುಷ್ಟ.
ಅವನು ಆಡಿದ ಆಟದಲ್ಲಿ ನಾನ್ ದಾಳ ಆಗ್ಬಿಟ್ಟೆ. ಈಗ ಈ ಆಟದಲ್ಲಿ ಒಂದು ಲಕ್ಷ್ಮೀನಗರ ಹೋಗುತ್ತೆ, ಇಲ್ಲ ಲಕ್ಷ್ಮೀಪತಿನೇ ಹೋಗ್ತಾನೆ. ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ? ಇಷ್ಟೆಲ್ಲ ಆಗ್ತಿರೋದು ನನ್ನಿಂದ ತಾನೇಪ್ಪ. ಅಯ್ಯೋ ಹುಚ್ಚಿ, ನೀನ್ ಯಾಕೆ ಕಳ್ತೀಯ? ನೀ ಹೇಳ್ಬಾರ್ದು ನೀನು. ವಿಜಯ್ ಬಾಯಲ್ಲಿ ಇವಳು ಕರ್ಕೊಂಡು ಊಟ ಮಾಡಿಸು. ಹೋಗಿ ಹೋಗಿ ಹೋಗಿ. ಊಟ ಆಮೇಲೆ ಇರ್ಲಿ, ಮೊದ್ಲು ವಿಷಯ ಹೇಳು. ಬಂದಿದ್ದವ್ರು ಯಾರದು? ಹೇಳ್ತೀನೋ, ಟೈಮ್ ಬಂದಾಗ ಹೇಳ್ತೀನಿ. ಈಗ ಬೇಡ, ಹೋಗಿ ಊಟ ಮಾಡ. ಅಲ್ಲಪ್ಪ, ಹೋಗಿ ಊಟ ಮಾಡಿ ಅಂತ ಹೋಗಿ. ಈ ವಿಷಯ ನಿಮ್ಮ ಮಗನಿಗಾಗಲಿ ಪೊಲೀಸ್ನವ್ರಿಗಾಗಲಿ ತಿಳಿಸಿದ್ರೆ ನಿಮ್ಮ ಮಕ್ಕಳು ಜೀವ ಸಹಿತ ಉಳಿಯಲ್ಲ. ಹುಷಾರ್. ಕೂತ್ಕೋ. ಲಕ್ಷ್ಮೀಪತಿ. ಇಷ್ಟೊತ್ತಲ್ಲಿ ನನ್ನೇ ಕರ್ಸಿದ್ರಿ? ನೋಡ್ ಲಕ್ಷ್ಮೀಪತಿ, ಇದುವರೆಗೂ ಬಂದಿರೋ ವಿಲನ್ಗಳೆಲ್ಲ ಯಾವುದಾದ್ರೂ ವಸ್ತುನ ಇಷ್ಟಪಟ್ರೆ ಕಿತ್ಕೊಂಡ್ ಬಿಡ್ತಾರೆ. ಆದ್ರೆ ನಾನ್ ಹಾಗಲ್ಲ. ಇಷ್ಟಪಟ್ಟ ವಸ್ತುನ ಯಾರಿಗೂ ಕಷ್ಟ ಕೊಡದೆ, ಯಾರಿಗೂ ನಷ್ಟ ಮಾಡದೆ ಕೊಂಡ್ಕೋತೀನಿ. ಈಗ ನಿನ್ ಸಂಬಂಧಿ ಯೋಗರಾಜ್ ಜೊತೆ ಸೇರ್ಕೊಂಡು ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟೋಣ ಅಂತ. ಅದಕ್ಕೆ ಈ ಸೂಟ್ ಕೇಸಿನಲ್ಲಿ 5 ಕೋಟಿ ಇದೆ. ನಿನ್ನೆದುರಿಗೆ ಈ ಅಗ್ರಿಮೆಂಟ್ ಪೇಪರ್ ಇದೆ, ಜೊತೆಗೆ 2 ಕೋಟಿ ಚೆಕ್ಕು ಇದೆ. ಇದು ಗವರ್ಮೆಂಟ್ ಕಾನೂನು ಪ್ರಕಾರ ಕರೆಕ್ಟ್ ಆದ ವ್ಯಾಲ್ಯೂಯೇಷನ್. ಈಗ ಈ ಪೇಪರ್ ಮೇಲೆ ಸೈನ್ ಮಾಡಿ ದುಡ್ಡು ತಗೊಂಡು ಹೋಗು. ಇದು ನ್ಯಾಯವಾದ ಡೀಲ್. ಅದು ನಂದು ಲಕ್ಷ್ಮೀಪತಿ, ಕಂಗ್ರಾಚುಲೇಷನ್ ಅಯ್ಯ, ಕಂಗ್ರಾಚುಲೇಷನ್. ಇವತ್ತು ನೀನು ಕೋಟ್ಯಾಧಿಪತಿ ಆಗ್ಬಿಟ್ಟಲ್ಲಯ್ಯ. ಯೋಗರಾಜ್, ನನ್ನ ಮನೆಗೆ ಹೆಣ್ ಕೇಳಕ್ ಬಂದೆ, ಇವತ್ತು ನನ್ನ ಬಾಯಿಗೆ ಮಣ್ಣಾಕ್ಬಿಟ್ಟಲ್ಲ. ನಿನಗಿರೋ ಈ ಫೀಲಿಂಗ್ ಅಲ್ಲಿ ಇದು ಸ್ವಲ್ಪ ಹಾಕೊಂಡ್ರೆ ಬಾಡಿ ಎಲ್ಲ ಕೂಲ್ ಆಗುತ್ತೆ ಕಣೆ. ನೋಡು, ನನಗಿದೆಲ್ಲ ಅಭ್ಯಾಸ ಇಲ್ಲ. ಇಲ್ಲಪ್ಪ, ಇಲ್ಲ ನಾನು ಕುಡಿಯಲ್ಲ. ಅಲ್ವಾ? ಇಲ್ಲ, ಇವತ್ತಿಂದಾನೆ ಅಭ್ಯಾಸ ನಾನು ಕುಡಿಯಲ್ಲ. ಇಲ್ಲ ಕುಡಿಯೋ. ಕಮಾನ್ ಕಮಾನ್ ಕಮಾನ್. ಯೋಗರಾಜ, ಅಯೋಗ್ಯ ಅಯೋಗ್ಯ, ಎಲ್ಲ ಮೋಸ ಮಾಡ್ತಿದ್ದೀರಾ. ಏ ಯೋಗ ಅಯೋಗ್ಯ, ನಿಮಗೆ ಲಕ್ಷ್ಮೀ ತಾಯಿ ಒಳ್ಳೇದು ಮಾಡಲ್ಲ ಮಾಡಲ್ಲ. ಲಕ್ಷ್ಮೀನಗರ ಇವತ್ತಿನಿಂದ ಯೋಗರಾಜ್ ನಗರ.
ಲಕ್ಷ್ಮೀಪತಿ ಲಕ್ಷ್ಮೀಪತಿ ನಿಮ್ ಮನೆ ಬಂತು, ಹುಷಾರಾಗೋಗು. ಅದೋ ಹುಷಾರು. ನೋಡಿ, ರಾತ್ರಿ ಕಂಠಪೂರ್ತಿ ಕುಡಿದು ಟ್ರಾಫಿಕ್ ಅಲ್ಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋದ. ಇಲ್ಲ, ನಮ್ಮಪ್ಪ ಕುಡಿಯಲ್ಲ, ನಮ್ಮಪ್ಪ ಕುಡಿಯಲ್ಲ. ಇದು ಕೊಲೆ, ಆಕ್ಸಿಡೆಂಟ್ ಅಲ್ಲ, ಕೊಲೆ ಇದು. ಓ ಡಾಕ್ಟ್ರೆ, ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಅದ್ರ ರಿಪೋರ್ಟ್ ಸ್ವಲ್ಪ ಹೇಳಿ ಅವ್ರಿಗೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಬಾಡಿಯಲ್ಲಿ ಆಲ್ಕೋಹಾಲ್ ಕಂಟೆಂಟ್ಸ್ ಇತ್ತು. ಇಟ್ ಈಸ್ ಟ್ರೂ. ದಿಸ್ ಈಸ್ ರಿಪೋರ್ಟ್. ತಗೊಳ್ಳಿ ರಿಪೋರ್ಟ್. ಕಾನೂನು ಪ್ರಕಾರ ಡೆಡ್ ಬಾಡಿ ತಗೊಂಡು ಹೋಗ್ಬೋದು. ರಿಪೋರ್ಟ್ ಕಾನೂನು ನಿಮ್ದೆ, ಕೋರ್ಟ್ ನಿಮ್ದೆ, ಅಪರಾಧ ಮಾತ್ರ ಫ್ರೀ. ಇನ್ಯಾಕೆ ರಿಪೋರ್ಟ್? ಅಮ್ಮ ಲಕ್ಷ್ಮಿ, ಹೋಗಿ ಸ್ವಲ್ಪ ಜೇನುತುಪ್ಪ ತಗೊಂಬ, ಹಾಕೊಡ್ತೀನಿ. ನೀನು ಆ ಡಾಕ್ಟರ್ ಇಬ್ರು ಸೇರಿ ನೆಕ್ಕೊಳ್ಳಿ ರಿಪೋರ್ಟ್ ನ. ಅರೆ, ನೀವ್ಯಾಕೆ ಕೋಪಿಸ್ಕೋತೀರಾ? ನಿಮ್ ಪರಿಸ್ಥಿತಿ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ. ಅಯ್ಯೋ, ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ. ನಿಮ್ ಕಣ್ಣೀರ್ ಹನಿ ನಮ್ಮ ಅಪ್ಪನ ಮೇಲೆ ಬಿದ್ರೆ ನಮ್ಮ ಅಪ್ಪ ಸುಟ್ಟು ಬೂದಿ ಆಗ್ಬಿಡ್ತಾನೆ. ದಯವಿಟ್ಟು ಅಂತ್ಯಕ್ರಿಯೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಹೋಗಿ ಹೋಗಿ ಬಾಮ್ಮ. ನಾನು ಸತ್ತ ಮೇಲೆ ನನ್ನ ಚಿತೆಗೆ ನೀನೇ ಬೆಂಕಿ ಇಡ್ಬೇಕು. ಏನ್ ಬೊಗಳ್ತಾ ಇದ್ಯಾ? ನಿಮ್ ತಂದೆ ಕೊಲೆಗಾರ ನಾನಾ? ಹೌದು, ನಿಮ್ಮಿಂದಾನೇ ನನ್ನ ತಂದೆ ಕೊಲೆ ಆಗಿದ್ದು. ಕಾನೂನು ಕಣ್ಣಿಂದ ನೀವು ತಪ್ಪಿಸ್ಕೋಬಹುದು, ಆದ್ರೆ ನನ್ನ ಕಣ್ಣಿಂದ ಅಲ್ಲ. ಹಣದ ಸೇತುವೆಯಿಂದ ನೀವು ಕಟ್ಟಿರೋ ಸಂಬಂಧ ಇವತ್ತಿಗೆ ಮುರಿದ್ ಬಿಟ್ಟು. ಲಕ್ಷ್ಮಿ, ನಿಂತ್ಕೋ. ಕೇಳಿಸ್ಕೊಂಡ್ಯಾ ಮಗ? ಗುಡ್ಸ್ಲಲ್ಲಿರೋ ಯೋಗ್ಯತೆ ಇಲ್ಲ, ಇಷ್ಟೇ. ಅರಮನೆಯಲ್ಲಿರೋ ದುಷ್ಟರ ನಿಜ ಸ್ವರೂಪನು ಇವತ್ತು ಗೊತ್ತಾಯ್ತು ಡ್ಯಾಡ್. ಕೋಟಿ ಕೋಟಿ ಹಣ ಈ ನಿನ್ನ ಮನೆಯಲ್ಲಿದ್ರು ಈ ಸಮಾಜದ ಅತಿ ಬಡವ ನೀನು. ಯಾಕಂದ್ರೆ ಈ ನಿನ್ನ ವಂಶನ ಬೆಳಗ್ಬೇಕಾಗಿರೋ ಈ ನಿನ್ನ ಮಗನ ರಕ್ತ ಸಂಬಂಧ ಇವತ್ತಿಗೆ ಮುಗೀತು. ಅರ್ಥವಿಲ್ಲದ ಹಣಕ್ಕೋಸ್ಕರ ಹೆಣವಾಗಿ ಬದುಕೋದಕ್ಕಿಂತ ನನ್ನನ್ನು ಅರ್ಥ ಮಾಡ್ಕೊಂಡವಳ ಜೊತೆ ಜೀವಂತವಾಗಿ ಬದುಕೋದ್ರಲ್ಲೇ ಸುಖ ಇದೆ. ನಡಿ ಲಕ್ಷ್ಮಿ. ಪ್ಲೀಸ್ ಹೋಗ್ಬೇಡ್ವೋ. ಗೋವಿಂದ 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 ಗೋವಿಂದ. ಅಣ್ಣ ಅಣ್ಣ, ಅವತ್ ಮನೆಗ್ ಬಂದ ಅಪ್ಪನ್ ಹೆದರ್ಸಿದ್ದು ಇವನೇ.
ಹೌದು, ಅವತ್ತು ನಿಮ್ ಮನೆಗೆ ಬಂದಿದ್ದೋನು ನಾನೇ. ಇವತ್ತು ನಿಮ್ಮಿಬ್ಬರನ್ನ ಚಟ್ಟ ಕಟ್ಟೋಕ್ ಬಂದಿರೋನು ನಾನೇ. ಇದರಲ್ಲೇ ನಿಮ್ಮನ್ನ ಸುಟ್ಟು ಬೂದಿ ಮಾಡೋದು. ಮನೆಗೆ ದೊಡ್ಡ ಮಗ ನಾನು, ನನಗೆ ಮೊದಲು ಚಟ ಕಟ್ಟು, ಆಮೇಲೆ ಅವಳಿಗೆ ಕಟ್ಟುವಂತೆ. ಬಾ 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 ಬಾ. ಹಲೋ, ಬಾರ ಹೊರಗಡೆ. ಹೊರಗೆ ಬಂದ್ರೆ ನೆಗದ್ ಬಿ ಸತ್ತೋಗ್ತೀನೋ ಅಂತ ಹೆದರ್ಕೊಂಡು ಅಂಚುಟ್ ಬೆಕ್ಕಿಂತರ ಒಳಗೆ ಕೂತಿದ್ಯಾ. ಬಾರ ಹೊರಗಡೆ ಲೇ, ಗಂಟ್ಸಾಗಿದ್ರೆ ಹೊರಗೆ ಬಾರೋ. ಮುಚ್ಚೋ ಬಾಯಿ. ನೀನ್ ಇಲ್ಲಿವರೆಗೂ ಮಾತಾಡೋಕ್ ಬಿಟ್ಟಿದ್ದು ನಂದೇ ದೊಡ್ಡ ತಪ್ಪು. ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ನಾಳೆ ರಾತ್ರಿ ನಡೆಯೋ ಶಿವರಾತ್ರಿ ಪೂಜೆಗೆ ಬಾ. ಅಲ್ಲಿ ಏನ್ ಕಿಸಿತೀಯೋ ಕಿಸಿಯೋ. ಬಾ ಬಾ ಪೂಜೆಗೆ ಬಾ, ನಿನಗೆ ಮಾಡ್ತೀನಿ ಪೂಜೆ. ಬಾ, ನೀನ್ ಮಾಡ್ತಿರೋ ಕೊನೆ ಪೂಜೆ ಇದು. ಬಾ, ನನ್ನ ಮನೆ ನಿನ್ ಪಾಪದ ಕೂಡ ತುಂಬೋಯ್ತು. ಕೊನೆದಾಗ ದೇವ್ರ ಹತ್ರ ಕೇಳ್ಕೊಂಬಿಡು. ಬಾ ಪೂಜೆಗೆ ಬಾ, ಮಾಡ್ತೀನಿ ನನ್ನ ಮನೆ. ಬಾ 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 ಲೋಪರ.